ಹಲೋ ಗೈಸ್, ಎಲ್ಲರಿಗೂ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಿಯೋನೆಲ್ ಮೆಸ್ಸಿ ಗೋಟ್ ಆಲ್ ಇಂಡಿಯಾ ಟೂರ್ಗೆ ಅಂತ ಇಂಡಿಯಾಗೆ ಬಂದಾಗ ಏನಾಯಿತು ಅಂತ ಒಂದು ಚಿಕ್ಕ ವಿಡಿಯೋ ನೋಡ್ಕೊಂಬರೋಣ. ಲಿಯೋನೆಲ್ ಮೆಸ್ಸಿ ಫುಟ್ಬಾಲ್ ಜಗತ್ತಿನ ಒಂದು ಲೆಜೆಂಡ್. ಅವರು ಭಾರತಕ್ಕೆ ಬರ್ತಿದ್ದಾರೆ ಅಂದರೆ ಉತ್ಸಾಹ ಇರೋದು ಸಹಜ. ಕೋಲ್ಕತ್ತಾದಲ್ಲಿ ಸಾವಿರಾರು ಜನ ಟಿಕೆಟ್ ತೆಗೆದುಕೊಂಡು ಗಂಟುಗಟ್ಟಲೆ ಕಾಯ್ದು ಒಂದು ಕ್ಷಣ ಅವರನ್ನು ನೋಡೋಕ್ಕೆ ಅಂತ ಬಂದಿರ್ತಾರೆ. ಆದರೆ ಅದು ತಪ್ಪಲ್ಲ, ಅದು ಪ್ರೀತಿ, ಅಭಿಮಾನ. ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ, ಮೆಸ್ಸಿ ವೇದಿಕೆಗೆ ಬಂದಾಗ ಅವನ ಸುತ್ತಲೂ ಬರೀ VIP ಗಳು, ಅಧಿಕಾರಿಗಳು, ರಾಜಕಾರಣಿ ವ್ಯಕ್ತಿಗಳು, ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬ, ಬರೀ ಇವರೇ ತುಂಬಿಕೊಂಡಿರ್ತಾರೆ. ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಬಂದಿರೋ ಸುಮಾರು ಜನರಿಗೆ ಅವ್ರನ್ನ ನೋಡೋದು ಕೂಡ ಆಗೋದಿಲ್ಲ. ಕೆಲವರು ರೀಫಂಡ್ ಅಂತ ಹೋಗ್ತಾರೆ, ಕೆಲವರು ಕುರ್ಚಿ, ಬ್ಯಾರಿಕೇಡ್ ಎಲ್ಲದನ್ನು ಕೂಡ ಹೊಡೆದಾಕಿ ಬಡ್ದಾಕಿ ಎಲ್ಲದನ್ನು ಹಾಳು ಮಾಡ್ತಾರೆ. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದು ಮೆಸ್ಸಿ ತಪ್ಪಲ್ಲ ಅಥವಾ ಅವರ ಅಭಿಮಾನಿಗಳ ತಪ್ಪೂ ಅಲ್ಲ. ಇದು ಸರಿಯಾದ ಕ್ರೌಡ್ ಮ್ಯಾನೇಜ್ಮೆಂಟ್ ಇಲ್ದಿರೋದ್ರಿಂದ ಆಗಿರುವಂಥ ಒಂದು ಉದಾಹರಣೆ. ನಮಗೆ ಇದೇನು ಹೊಸ್ತಲ್ಲ, RCB ಕಪ್ ಗೆದ್ದಾಗಲೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದೇ ಥರ ಸಿಚುವೇಶನ್ನ ಫೇಸ್ ಮಾಡಿರ್ತೀವಿ. ಅಲ್ಲಿ ಕೂಡ ಸಂತೋಷ ಇತ್ತು, ಆದರೆ ನಿಯಂತ್ರಣ ಇರಲಿಲ್ಲ. ಸಂಭ್ರಮ ಒಳ್ಳೆಯದು, ಆದರೆ ಸಂಯಮ ಇಲ್ಲದಿದ್ದರೆ ಅದೇ ಸಂಭ್ರಮ ಅಪಾಯವಾಗುತ್ತಲ್ವಾ. ಇಂಥ ಸಮಯದಲ್ಲಿ ಪ್ರಜೆಗಳಾಗಿರೋ ನಾವು ಸ್ವಲ್ಪ ಸಿವಿಕ್ ಸೆನ್ಸ್ನ ಬೆಳೆಸ್ಕೋಬೇಕು. ನಾವು ನಿಲ್ಲೋ ಜಾಗ, ಕೂಗೋ ಶಬ್ದ, ಮಾಡೋ ವರ್ತನೆ ಪ್ರತಿಯೊಂದು ನಮ್ಮ ಸಂಸ್ಕಾರ ತೋರಿಸುತ್ತೆ. ಸಿವಿಕ್ ಸೆನ್ಸ್ ಅಂದರೆ ಕೇವಲ ನಿಯಮ ಪಾಲನೆ ಮಾಡುವುದಲ್ಲ. ಸ್ಟೇಡಿಯಂ ಆಗಲಿ, ರಸ್ತೆ ಆಗಲಿ, ಸಾರ್ವಜನಿಕ ಸ್ಥಳ ಅಂದರೆ ಅದು ಎಲ್ಲರದ್ದು ಅಂತ ತಿಳ್ಕೋಬೇಕು. ಭಾರತದ ಸಂಸ್ಕೃತಿ ಕೇವಲ ಸಂಭ್ರಮಕ್ಕೆ ಮಾತ್ರ ಅಲ್ಲ, ನಾವು ಅತಿಥಿಯನ್ನು ದೇವರಂತೆ ಕಾಣ್ತೀವಿ. ಅತಿಥಿ ದೇವೋಭವ ಅಂದರೆ ಬರೀ ಮಾತಲ್ಲ, ಅದು ನಮ್ಮ ಗುರುತು. ಮೆಸ್ಸಿ ಬಂದಾಗ ನಮ್ಮ ಪ್ರೀತಿ ಇಡೀ ಜಗತ್ತಿಗೆ ಕಾಣಿಸ್ಕೊಂತು. ಅದ್ರ ಜೊತೆಗೆ ನಾವು ಮಾಡಿದ ವರ್ತನೆ, ನಾವು ಮಾಡಿದ್ದು ಪ್ರತಿಯೊಂದೂ ಜಗತ್ತಿಗೆ ಕಾಣಿಸಿದೆ. ಸೊ ನಿಜವಾದ ಅಭಿಮಾನಿ ಈ ರೀತಿ ಮಾಡೋದ್ರ ಬದಲು ಸ್ವಲ್ಪ ಸಿವಿಕ್ ಸೆನ್ಸ್ನ ಬೆಳೆಸಿ. ಸಂಭ್ರಮನೂ ಇರಲಿ, ಸಂಸ್ಕಾರನೂ ಇರಲಿ, ಅದೇ ನಿಜವಾದ ಭಾರತ. ಈ ವಿಚಾರ ನಿಮ್ಗೆ ಅರ್ಥ ಆಯಿತು ಅಂತಂದರೆ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಶುಭ ದಿನ.